ವೋ 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 ಏನ್ ಗುರು ಟೀಮ್ ಇಂಡಿಯಾ ಸ್ಕ್ವಾಡ್ ಮೇಲೆ ಸ್ಕ್ವಾಡ್ ಚೇಂಜ್ ಮಾಡ್ತೈತೆ. T20 ಸೈಡ್ ಅಂತ ಅಂದ್ರೆ ಒಂಥರ ಕನ್ಸಿಸ್ಟೆಂಟ್ ಆಗಿ ಒಂದೇ ರೇಂಜಿಗೆ ಇರೋಂಥವ್ರೆಲ್ಲ. ಸೊ ನೋಡಿ, ಐರ್ಲೆಂಡ್ ಸೀರೀಸ್ ಅಲ್ಲಿ ಆಡಿದಂತ ಪ್ಲೇಯರ್ಸ್ಗಳೇ ಬೇರೆ, ಇಂಗ್ಲೆಂಡ್ ಸೀರೀಸ್ ಅಲ್ಲಿ ಆಡ್ತಿರೋಂಥ ಪ್ಲೇಯರ್ಸ್ಗಳೇ ಬೇರೆ. ಬ್ಯಾಟಿಂಗ್ ಒಂದ್ ರೇಂಜಿಗೆ ಸಿಮಿಲಾರಿಟಿ ಇದೆ ಅಂತ ಅನ್ಕೊಳ್ಳಿ, ಬಟ್ ಬೌಲಿಂಗ್ ಅಂತ ಬಂದಾಗ, ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಖಂಡಿತ ಚೇಂಜಸ್ ಅಂತೂ ಮಾಡ್ತಾ ಇದೆ. ಸೊ ಇವಾಗ ನೆನ್ನೆ ರಾತ್ರಿ ಅನೌನ್ಸ್ ಮಾಡಿದ್ರು ಜಿಂಬಾಬ್ವೆ ಸೀರೀಸ್ಗೆ, T20 ಸೀರೀಸ್ಗೆ ಸ್ಕ್ವಾಡು ಯಾವ ತರ ಇರುತ್ತೆ ಅಂತ. ಜಿಂಬಾಬ್ವೆ ನಮ್ಗಿಂತ ಸ್ವಲ್ಪ ಕಾಂಪಿಟೇಟಿವ್ಲಿ ಸ್ವಲ್ಪ ಕಮ್ಮಿ ಸೈಡ್ ಗೊತ್ತಿರೋದೇನೆ. ಐರ್ಲೆಂಡ್ ಕೂಡ ಕಮ್ಮಿ ಸೈಡ್ ಸೋತೋಗ್ಬಿಟ್ವಿ ಅವ್ರ ಮೇಲೆ. ಆ ಜಿಂಬಾಬ್ವೆ ಸೀರೀಸ್ ನಾವು ಲೈಟ್ ಆಗಿ ತಗೊಳ್ಳೋದಿಕ್ ಆಗೋದಿಲ್ಲ, ಯಾಕೆಂದ್ರೆ ಅಲ್ಲೂ ಕೂಡ ಸೋತ್ಗೆ ತಗೊಬಿಡ್ತೀವಿ ಅನ್ನೋ ಭಯ ಅಂತೂ ಖಂಡಿತ ಇವಾಗ ಇಂಡಿಯನ್ ಟೀಮಿಗೆ ಬಂದಿರುತ್ತೆ. ಇಂಗ್ಲೆಂಡ್ ಸೀರೀಸ್ ಬೇರೆ ನೆಟ್ಟಿಗೆ ಆಗ್ತಾ ಇಲ್ಲ, ಐರ್ಲೆಂಡ್ ಸೀರೀಸ್ ನೆಟ್ಟಿಗೆ ಆಗಿಲ್ಲ. ಸೊ ಇನ್ ಕೇಸ್ ಏನಾದ್ರು ಅಲ್ಲೂ ಯಾರೋ ಸೋತೋಗ್ಬಿಡ್ತು ಅಂತಂದ್ರೆ ಮುಖಭಂಗದ ಮೇಲೆ ಮುಖಭಂಗದ ಮೇಲೆ ಮುಖಭಂಗ. ಸೊ ಇಂಗ್ಲೆಂಡ್ ಮೇಲೆ ಸೋತ ಮುಖಭಂಗ ಆಗಲ್ಲ, ಯಾಕಂದ್ರೆ ಹಿಂದೆ ಅವ್ರು ಮಾಡಿದ್ದಾರೆ. ಅದೇ ಏನಾದ್ರು ಮತ್ತೆ ಇಲ್ಲಿ ಹೋಗ್ಬಿಟ್ಟು ಜಿಂಬಾಬ್ವೆ ಮೇಲೆ ಕಾಲೆತ್ಕೊಂಡ್ಬಿಡ್ತು ಅಂತಂದ್ರೆ ಮುಖಭಂಗ ಆಗ್ಬಾರ್ದು ಅಂತ ಈ ತರ ಒಂದು ಸ್ಕ್ವಾಡ್ ನ ರೆಡಿ ಮಾಡಿ ಬಿಟ್ಟಿದ್ದಾರೆ. ಚೇಂಜಸ್ ಸಿಕ್ಕಾಪಟ್ಟೆ ಇದೆ, ಯಾರ್ಯಾರು ಡ್ರಾಪ್ ಮಾಡಿ ಇಟ್ಟಿದ್ದಾರೆ ಇವರು ಟೀಮ್ ಇಂದ. ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ. ಶ್ರೇಯಸ್ ಅಯ್ಯರ್ ಆಸ್ ಎ ಕ್ಯಾಪ್ಟನ್ ಇದ್ದಾರೆ. ಸೊ ಇವರಂತೂ ಇದ್ದೇ ಇರ್ತಾರೆ ನೋಡಿ. ಮೇಂಟೈನ್ ಮಾಡಿದ್ರೆ ಐರ್ಲೆಂಡ್ ಸೀರೀಸ್ ಆದ್ರೂ ಏನಾದ್ರು ಆಗಲಿ, ಇಂಗ್ಲೆಂಡ್ ಸೀರೀಸ್ ಆದ್ರೂ ಏನಾದ್ರು ಆಗಲಿ, ಹಳಬಿದ್ದೋಗ್ಲಿ, ಶ್ರೇಯಸ್ ಅಯ್ಯರ್ನೇ ಕ್ಯಾಪ್ಟನ್ ಆಗಿರ್ತಾರೆ ನೆಕ್ಸ್ಟ್ ಸೀರೀಸ್ಗೂ ಕೂಡ, ಜಿಂಬಾಬ್ವೆ ಸೀರೀಸ್ಗೂ ಕೂಡ ಅಂತ ಅಫಿಷಿಯಲ್ ಅಪ್ಡೇಟ್ ಆಗಿ ಕೊಡಿದ್ರೆ. ವೈಭವ್ ಸೂರ್ಯವಂಶನ ಮೇಂಟೈನ್ ಮಾಡಿದ್ದಾರೆ, ಅಭಿಷೇಕ್ ಶರ್ಮನು ಕೂಡ ಮೇಂಟೈನ್ ಮಾಡಿದ್ದಾರೆ. ಹಂಗೆ ಸ್ಕ್ವಾಡ್ ಅಲ್ಲಿ ತಿಲಕ್ ವರ್ಮನು ಕೂಡ ವೈಸ್ ಕ್ಯಾಪ್ಟನ್ಸಿಯಿಂದ ಇಟ್ಟಿದ್ದಾರೆ. ಸೊ ಅವ್ರನ್ನು ಕೂಡ ತೆಗ್ದಿಲ್ಲ, ವೈಸ್ ಕ್ಯಾಪ್ಟನ್ಸಿಂದ ತೆಗ್ದಿಲ್ಲ, ಅವ್ರನ್ನ ಹಂಗೆ ಇಟ್ಟಿದ್ದಾರೆ. ಇಶಾನ್ ಕಿಶನ್ ಆಸ್ ವಿಕೆಟ್ ಕೀಪರ್ ಬ್ಯಾಟರು ಖಂಡಿತ ಆಡ್ತಾರೆ. ಸೊ ಇವ್ರನ್ನು ಕೂಡ ಬ್ಯಾಕ್ ಮಾಡಿದ್ದಾರೆ. ಬ್ಯಾಕ್ ಮಾಡೋದೇನು ಗುರು, ಸಖತ್ತಾಗಿ ಆಡ್ತಿದ್ದಾರೆ, ಆಡ್ಲೇಬೇಕು. ಅಂಡ್ ಇಲ್ಲಿ ಹೊಸದಾಗಿ ಎಳ್ಕೊಂಡ್ ಬಂದ್ರು ಅಂತ ಪ್ಲೇಯರ್ ಯಾರು ಅಂತ ಅಂದ್ರೆ ಸಿಮ್ರಾನ್ ಸಿಂಗ್. ಸಿಮ್ರಾನ್ ಸಿಂಗಿಗೆ ಅವಕಾಶ ಕೊಡಿದ್ರೆ IPL ಅಲ್ಲಿ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ರು. ಅಲ್ಲ ಗುರು, ವೇರ್ ಇಸ್ ರಜತ್ ಪತಿದಾರ್ ಗಾನ್? ಸಿಮ್ರಾನ್ ಸಿಂಗಿಗಿಂತ ರಜತ್ ಪತಿದಾರ್ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು. ಅಂದ್ರೆ ಇಲ್ಲಿ ವಿಕೆಟ್ ಕೀಪರ್ ಬ್ಯಾಟರ್ನ ರಿಪ್ಲೇಸ್ ಮಾಡಿದ್ರು ಅಂತ ಕಾಣಿಸ್ತಾ ಐತೆ. ಸೊ ಇಬ್ರು ವಿಕೆಟ್ ಕೀಪರ್ ಬ್ಯಾಟರ್ ಇರಬೇಕು. ಅದಕ್ಕೋಸ್ಕರ ಇಲ್ಲಿ ಸಂಜು ಸ್ಯಾಮ್ಸನ್ಗೆ ರೆಸ್ಟ್ ಕೊಟ್ಟಿದ್ದಾರೆ ಅಂತ ಹೇಳಲ್ಲ, ಡ್ರಾಪ್ ಮಾಡಿದ್ದಾರೆ ಅಂತ ಹೇಳ್ತೀನಿ. ಯಾಕಂದ್ರೆ ರೆಸ್ಟ್ ಅನ್ನೋದು ಬರೋದಿಲ್ಲ. ಐರ್ಲೆಂಡ್ ಸೀರೀಸ್ ನೆಟ್ಗಾಗಿಲ್ಲ, ಅಂಡ್ ಈ ಇಂಗ್ಲೆಂಡ್ ಸೀರೀಸ್ ಕೂಡ ನೆಟ್ಗಾಗ್ತಾ ಇಲ್ಲ ಸಂಜು ಸ್ಯಾಮ್ಸನ್ಗೆ. ಏನೋ ಅವ್ರೇನೋ ಮಸ್ತಾಗಿ ರನ್ಸ್ಗಳನ್ನ ಹೊಡಿತಾ ಇದ್ದಾರೆ ಅಂತಂದ್ರೆ ಅವಾಗ ಅದನ್ನ ರೆಸ್ಟ್ ಅಂತ ಹೇಳ್ಬೋದು. ಇದು ಡ್ರಾಪ್ ಲೆಕ್ಕಾಚಾರಕ್ಕೆ ಬರುತ್ತೆ. ಹೌದು, ಟೀಮಿಂದ ಡ್ರಾಪ್ ಬೇರೆ ಆಗಿತ್ತು ಲಾಸ್ಟ್ ಮ್ಯಾಚ್. ಸೊ ಇದೊಂಥರ ಡ್ರಾಪ್ ಲೆಕ್ಕಾಚಾರನೇ ಅಂತ ಅನ್ಕೊಳ್ಳಿ. ಸೊ ಏನಾದ್ರು ಇವರು ಸೂರ್ಯಕುಮಾರ್ ಯಾವ ತರ ಹೊರಟೋಗ್ಬಿಡ್ತಾರ, ಕಾಣೆ ಆಗೋಗ್ಬಿಡ್ತಾರ ಮತ್ತೆ ಸಂಜು ಸ್ಯಾಮ್ಸನ್ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಇಲ್ಲಿ ಒಂಥರ ನೋಡಿ, ಈ ಸ್ಕ್ವಾಡ್ ನೋಡ್ತಾರೆ ಕಂಪ್ಲೀಟ್ ಆಗಿ ಯಂಗ್ ಅಂಡ್ ಎನರ್ಜೆಟಿಕ್ ಸ್ಕ್ವಾಡ್ ತರ ಕಾಣಿಸ್ತಾ ಇದೆ. ಇಲ್ಲಿ ಎಕ್ಸ್ಪೀರಿಯನ್ಸ್ ಇರುವಂತವ್ರು ಶ್ರೇಯಸ್ ಅಯ್ಯರ್, ಜಾಸ್ತಿ ಅಪಾರ ಎಕ್ಸ್ಪೀರಿಯನ್ಸ್ ಇರುವಂತವ್ರು ಇಲ್ಲಿ ಶ್ರೇಯಸ್ ಅಯ್ಯರ್ನ ಬಿಟ್ರೆ ಇಲ್ಲಿ ಯಾರು ಕಾಣಿಸ್ತಾ ಇಲ್ಲ. ಸೊ ಅದನ್ನ ಇದು ಕಂಪ್ಲೀಟ್ಲಿ ಯಂಗ್ ಅಂಡ್ ಎನರ್ಜೆಟಿಕ್ ಸ್ಕ್ವಾಡ್ ಆಗಿದೆ. ಸಂಜು ಸ್ಯಾಮ್ಸನ್ ಇದ್ರು ಅವರು ಒಂದು ಎಕ್ಸ್ಪೀರಿಯನ್ಸ್ ನ ತಗೊಂಡ್ ಬಂದಿದ್ರು. ಸೊ ಯಾರು ಕೂಡ ಎಕ್ಸ್ಪೀರಿಯನ್ಸ್ ಇಲ್ಲ, ಶ್ರೇಯಸ್ ಅಯ್ಯರ್ನ ಬಿಡ್ತು ಅಂತ ಅಂದಾಗ ಎಲ್ಲ ಒಂಥರ ಕಂಪ್ಲೀಟ್ಲಿ ಯಂಗ್ ಟೀಮ್ ತಾನೆ ಕಾಣಿಸ್ತಾ ಇರೋದು. ಸೊ ಸಿಮ್ರಾನ್ ಸಿಂಗ್ ಒಳ್ಳೆ ಪ್ಲೇಯರ್ನೇ. ಅವಕಾಶ ಸಿಗುತ್ತೋ ಸಿಗಲ್ಲೋ ಗೊತ್ತಿಲ್ಲ, ಯಾಕಂದ್ರೆ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಇಶಾನ್ ಕಿಶನ್ ಮೇನ್ ಪ್ರಿಫರೆನ್ಸ್ ಇರ್ತಾರೆ, ಸೆಕೆಂಡರಿ ವಿಕೆಟ್ ಕೀಪರ್ ಬ್ಯಾಟರ್ ಆಗಿರ್ತಾರೆ. ಬಟ್ ರಜತ್ ಪತಿದಾರ್ನ ನೋಡ್ತಾ ಇದ್ದೆ ಈ ಒಂದು ಸೀರೀಸ್ ಅಟ್ಲೀಸ್ಟ್ ಏನಾದ್ರು ಬರ್ತಾರೇನೋ, ಏನೋ ಮಾಡ್ಬೋದೇನೋ. ಯಾಕಂದ್ರೆ 2 ಸಲ ಟ್ರೋಫಿ ಗೆಲ್ತಿದ್ದಾರೆ, ಹೊಸದಾಗಿ ಪರ್ಫಾರ್ಮ್ ಕೂಡ ಮಾಡಿದ್ದಾರೆ, ಏನಾದ್ರು ಮಣೆಗಣೆ ಹಾಕ್ಬೋದೇನೋ ಅಂತ ಅನ್ಕೊಂಡಿದ್ದೆ. ಸೊ ಆಗಿಲ್ಲ ಅದು. ಈ ಕಡೆಯಿಂದ ಶಿವಮ್ ದುಬೆನ ರಿಟರ್ನ್ ಮಾಡ್ಕೊಂಡಿದ್ದಾರೆ. ಇಲ್ಲ ಅವ್ರಿಗೇನೋ ರೆಸ್ಟ್ ಗಿಸ್ಟ್ ಎಲ್ಲ ಏನು ಕೊಡೋದು ಬೇಡ. ಏನೋ ನೋಡಿ, ಶಿವಮ್ ದುಬೆಗೆ ಕೆಳಗಡೆ ಇಳಿಸ್ತು ಅಂದರೆ ಅದೊಂಥರ ರೆಸ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ ಪರ್ಫಾರ್ಮ್ ಚೆನ್ನಾಗಿ ಮಾಡ್ತಿದೆ ಎಲ್ಲ ಸೀರೀಸಲ್ಲೂ ಕೂಡ. ಆ್ಯಂಡ್ ಶೆಡ್ಗೆ ಅವ್ರನ್ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಶೆಡ್ಗೆ ಅವ್ರಿಗೆ ಅವಕಾಶ ಅಷ್ಟೊಂದು ಚೆನ್ನಾಗಿ ಸಿಕ್ಕಿಲ್ಲ. ಸೊ ಇವರು ಒಂಥರ ಬ್ಯಾಕಪ್ ಆಗಿರ್ತಾರೆ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ. ಎಲ್ಲಿ ಅಕ್ಷರ್ ಪಟೇಲ್ನ ಕೂರಿಸಿದ್ದಾರೆ, ವಾಷಿಂಗ್ಟನ್ ಸುಂದರ್ನ ಕೂರಿಸಿದ್ದಾರೆ. ಬೇಡ ಹೋಗಪ್ಪ ನೀವು ಚಿನ್ನ, ಅಕ್ಷರ್ ಪಟೇಲ್ ಬೇಡ. ನೋಡಿ, ಭಯ ಇದೆ ಇಂಡಿಯಾ ಆ್ಯಕ್ಚುಲಿ. ಐರ್ಲೆಂಡ್ ಮೇಲೆ ಸೋತದ ನಂತರ ಜಿಂಬಾಬ್ವೆ ಸೀರೀಸಲ್ಲಿ ಖಂಡಿತ ಭಯ ಇದೆ. ಏನಲ್ಲೇನು ಆರಾಮಾಗಿ ಗೆದ್ಬಿಡ್ತೀವಿ ನಾವು, ಸಲೀಸಾಗಿ ಗೆದ್ಬಿಡ್ತೀವಿ ಅಂತ ಏನಿಲ್ಲ. ಬಟ್ ಆದರೂ ಕೂಡ ಅಕ್ಷರ್ ಪಟೇಲ್ನ ಕೂರಿಸಿದ್ರೆ, ವಾಷಿಂಗ್ಟನ್ ಸುಂದರ್ನ ಕೂರಿಸಿದ್ದಾರೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಅವ್ರ ಮೇಲೆ ಕಾನ್ಫಿಡೆನ್ಸ್ ಅಷ್ಟರ ಮಟ್ಟಿಗೆ BCCIಗೆ ಇಲ್ಲ ಅಂತಾನೆ ಅರ್ಥ. ಸೊ ವಾಷಿಂಗ್ಟನ್ ಸುಂದರ್ ಯಾಕೆ ಅಂತ ನಾವೇ ಕೇಳ್ತಾ ಇದ್ವಿ. ಅದಕ್ಕೋಸ್ಕರ ವಾಷಿಂಗ್ಟನ್ ಸುಂದರ್ನ ಕಿತ್ತಾಕಿದ್ದಾರೆ, ಅಕ್ಷರ್ ಪಟೇಲ್ನ ಅವ್ರ ಜೊತೆ ಕಿತ್ತಾಕ್ಬಿಟ್ಟಿದ್ದಾರೆ. ಅಂಡ್ ಹರ್ಷ್ ದುಬೆ ಸಖತ್ತಾಗಿ ಪ್ರೂವ್ ಮಾಡ್ಕೊಂಡಿದ್ರು ರೀಸೆಂಟ್ ಆಗಿ ಸೀರೀಸ್ ಅಲ್ಲಿ ಆಡಿದಾಗ ಅಫ್ಘಾನಿಸ್ತಾನಿಗೆ ಸಖತ್ತಾಗಿ ಪ್ರೂವ್ ಮಾಡ್ಕೊಂಡಿದ್ರು. ಸೊ ಅದಕ್ಕೋಸ್ಕರ ಹರ್ಷ್ ದುಬೆ ಅವ್ರನ್ನ ಇಲ್ಲಿ ಇಟ್ಟಿದ್ದಾರೆ. ಅಂಡ್ ರಿಂಕು ಸಿಂಗ್ನ ವಾಪಸ್ ಕರ್ಕೊಂಡ್ ಬಂದಿದ್ದಾರೆ. ಸೊ ಅವರಿಬ್ಬರನ್ನ ಬಿಟ್ಟು ರಿಂಕು ಸಿಂಗ್ನ ಮತ್ತೆ ಹರ್ಷ್ ದುಬೆನ ಇಲ್ಲಿ ಎಳ್ಕೊಂಡ್ ಬಂದಿದ್ದಾರೆ. ಸೊ ರಿಂಕು ಸಿಂಗ್ ಓಕೆ, ಬೆಟರ್ ಪ್ಲೇಯರು. ರಿಂಕು ಸಿಂಗ್ ಕಾಣೆ ಆಗೋಗ್ಬಿಟ್ಟಿದ್ರು, ಮತ್ತೆ ಇವಾಗ ರಿಟರ್ನ್ ಆಗಿದ್ರೆ ಖುಷಿ ಪಡುವಂಥ ವಿಚಾರ. ಅಂಡ್ ಹರ್ಷ್ ದುಬೆ ಅಫ್ಘಾನಿಸ್ತಾನ್ ಸೀರೀಸ್ ಆಡಿದೆಲ್ಲ ನೋಡ್ತು ಅಂತಂದ್ರೆ ಇಂಪ್ರೆಸ್ ಮಾಡಿದ್ರು. ಸೊ ಆಲ್ರೌಂಡರ್ ಬೇರೆ. ಸೊ ಇಲ್ಲಿ ಅಕ್ಷರ್ ಪಟೇಲ್ಗೆ ಇವರು ಒಂಥರ ರಿಪ್ಲೇಸ್ಮೆಂಟ್ ಅಂತ ಅನ್ಕೊಳ್ಳಿ. ಆಮೇಲೆ ಪ್ರಿನ್ಸ್ ಯಾದವ್, ಸೊ ಅವರು ಕೂಡ ಸೀರೀಸಲ್ಲಿ ಮಸ್ತಾಗಿ ಆಡಿದ್ರು. ರೀಸೆಂಟ್ ಸೀರೀಸಲ್ಲಿ ಕೂಡ ಅವಕಾಶ ಅಂದು ಅವ್ರಿಗೆ ಕನ್ಸಿಸ್ಟೆಂಟ್ ಅವಕಾಶ ಅನ್ನೋದು ಸಿಗ್ತಾ ಇಲ್ಲ. ಕಂಪ್ಲೀಟ್ ಮ್ಯಾಚ್ಗಳು ಆಡುವಂಥದ್ದು, ಒಂದು ಸೀರೀಸ್ ಫುಲ್ಲು ಆಡುವಂಥದ್ದು ಸಿಗ್ತಾ ಇಲ್ಲ ಅವರಿಗೆ. ಸೊ ಆ ಥರ ಸಿಕ್ತು ಅಂದರೆ ಏನೋ ಒಂದು ಪ್ರೂವ್ ಮಾಡಿ ತೋರಿಸ್ತಾರೆ. ಪ್ರಿನ್ಸ್ ಯಾದವ್ನ ಈ ಸೀರೀಸಲ್ಲಿ ಹಾಕೊಂಡಿದ್ದಾರೆ. ಅವ್ರು ವರುಣ್ ಚಕ್ರವರ್ತಿನ ಬ್ಯಾಕ್ ಮಾಡಿ ಇಟ್ಕೊಂಡಿದ್ದಾರೆ ಈ ಸೀರೀಸಲ್ಲಿ. ಯಾರೋ ಪ್ರೂವ್ ಮಾಡ್ತಾನೆ ವರುಣ್ ಚಕ್ರವರ್ತಿ ಅಂದರೆ. ಸೊ ಇವ್ರು ಸ್ವಲ್ಪ ಎಕ್ಸ್ಪೀರಿಯನ್ಸ್ ತಗೊಂಡ್ಬರ್ತಾರೆ ಅಂತ ಅನ್ಕೊಳ್ಳಿ.
ಶ್ರೇಯಸ್ ಅಯ್ಯರ್ನ ಬಿಡ್ತು ಅಂತಂದಾಗ. ಅಂಡ್ ಯಶ್ ಠಾಕೂರ್ ಹೆಂಗ್ ಬೌಲರ್ನ ಹಾಕೊಂಡಿದ್ದಾರೆ ಮಗ. ಯಶ್ ಠಾಕೂರ್ ನೋಡಿ ಇಲ್ಲಿ ಕಂಪ್ಲೀಟ್ಲಿ ಬೌಲಿಂಗ್ ಯೂನಿಟೇ ಚೇಂಜ್ ಆಗೋಗ್ಬಿಟ್ಟಿದೆ. ಕಂಪ್ಲೀಟ್ ಸ್ಪಿನ್ನರ್ಸ್ ಇಂದ ಹಿಡ್ಕೊಂಡು ಪೇಸರ್ಸ್ ಇಂದ ಹಿಡ್ಕೊಂಡು ಕಂಪ್ಲೀಟ್ಲಿ ಚೇಂಜ್. ಯಾವ ಹರ್ಷದೀಪ್ ಸಿಂಗು ಇಲ್ಲ, ಯಾವ ಹರ್ಷಿತ್ ರಾಣಾನೂ ಇಲ್ಲ, ಯಾವ ಅಕ್ಷರ್ ಪಟೇಲು ಇಲ್ಲ, ಕುಲ್ದೀಪ್ ಯಾದವ್ ಇಲ್ಲ, ಯಾರು ಇಲ್ಲ. ಕಂಪ್ಲೀಟ್ ಬೌಲಿಂಗ್ ಯೂನಿಟ್ ನ ಟ್ಯೂನ್ ಮಾಡ್ಬಿಟ್ಟಿದ್ದಾರೆ, ಕಂಪ್ಲೀಟ್ ಬೌಲಿಂಗ್ ಯೂನಿಟ್ ಚೇಂಜ್ ಮಾಡಿ ಬಿಸಾಕ್ಬಿಟ್ಟಿದ್ದಾರೆ. ನೋಡಿ ವರುಣ್ ಚಕ್ರವರ್ತಿ ಅವ್ರೊಬ್ರು ಇದಾರೆ ಅಷ್ಟೇನೆ, ಅವ್ರೊಬ್ರೇ ಇರೋದು. ಇನ್ಯಾರು ಕೂಡ ಅಂದ್ರೆ ಇವಾಗಿರುವಂತಹ ಬೌಲಿಂಗ್ ಯೂನಿಟ್ ಅಲ್ಲಿ ಯಾರು ಕೂಡ ಇಲ್ಲ ಇಂಗ್ಲೆಂಡ್ ಸೀರೀಸ್ ಅಲ್ಲಿ ಇರುವಂತವ್ರು. ಯಶ್ ಠಾಕೂರ್, ಅಶೋಕ್ ಶರ್ಮಾ ಗೊತ್ತಲ್ಲಪ್ಪ, ರೀಸೆಂಟ್ ಆಗಿ ಚೆನ್ನಾಗಿ ಪ್ರೂವ್ ಮಾಡ್ಕೊಂಡ್ರು. ಸೊ ಅವಕಾಶ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಯಶ್ ಠಾಕೂರ್ ಮೇನ್ ಪ್ರಿಫರೆನ್ಸ್ ಆಗಿರ್ತಾರೆ, ಮಯಾಂಕ್ ಯಾದವ್ ಕೂಡ ಮೇನ್ ಪ್ರಿಫರೆನ್ಸ್ ಆಗಿರ್ತಾರೆ. ಮಯಾಂಕ್ ಯಾದವ್ ಆಲ್ರೆಡಿ ಆಡಿದ್ದಾರೆ ಇಂಡಿಯಾಗೆ, ಸೊ ಮಯಾಂಕ್ ಯಾದವ್ನ ಹಾಕೊಂಡಿದ್ದಾರೆ. ಸೊ ಅಂತ ಮಟ್ಟಿಗೆ ಏನು ಪ್ರೂವ್ ಏನು ಮಾಡಿಲ್ಲ ಮಯಾಂಕ್ ಯಾದವ್ IPL ಅಲ್ಲಿ ಆಗಿರಲಿ ಎಲ್ಲೇ ಆಗಿರಲಿ. ಪ್ರಸಿದ್ಧ ಕೃಷ್ಣ ನೋಡಿ ಇವರೆಲ್ಲ ನೆಗೆಟ್ ಆಗೋಗ್ಬಿಟ್ಟಿದ್ದಾರೆ. ಸೊ ಪ್ರಸಿದ್ಧ ಕೃಷ್ಣ ಇಲ್ಲ, ಹರ್ಷದೀಪ್ ಸಿಂಗ್ ಇಲ್ಲ, ಆಮೇಲೆ ಹರ್ಷಿತ್ ರಾಣಾ ಇಲ್ಲ. ಸೊ ಇವ್ರು 3 ಜನ ಒಂಥರ ಮೈನ್ ಪೇಸರ್ಸ್ ಇದ್ದಿದ್ದು ಈ ಒಂದು ಸೀರೀಸ್ ಅಲ್ಲಿ. ಸೊ ಇವರೇ ಇಲ್ಲ ಅಂತ ಅಂದಾಗ ಏನ್ ಮಾಡ್ತಾರೆ ಅನ್ನೋದೊಂದು ಕೂಡ ಒಂದು ಕ್ವೆಶನ್. ಐರ್ಲೆಂಡ್ ಮೇಲೆ ಜಿಂಬಾಬ್ವೆ ಮೇಲೆ ಕೂಡ ಏನಾದ್ರು ಸೋತ್ ಕಿತ್ತು ಹೋಗ್ಬಿಡ್ತಾರ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದ್ದಾರೆ ಅನ್ಸುತ್ತೆ. ಸೊ ಇದು ಅಂತ ಬಲಿಷ್ಠವಾಗಿದ್ಯಾ, ಹೆಂಗಿದ್ದು ಇಂಡಿಯನ್ ಟೀಮ್, ಹೆಂಗಾಗೋಗ್ಬಿಡ್ತು ಗುರು. ವರ್ಲ್ಡ್ ಕಪ್ಗಿನ ಮುಂಚೆ ಹೆಂಗಿತ್ತು, ವರ್ಲ್ಡ್ ಕಪ್ ಟೈಮಲ್ಲಿ ಹೆಂಗಿತ್ತು ಇಂಡಿಯನ್ ಟೀಮು, ಇವಾಗ ಬ್ಯಾಲೆನ್ಸೇ ಕಾಣಿಸ್ತಾ ಇಲ್ವಲ್ಲ. ಏನಿದು ಕಲ್ಗಾಚ್ ಮಾಡಿರ್ತಾ ಇದ್ರಲ್ಲ ಟೀಮ್ನ. ಸೊ ಇಲ್ಲಿ ನೋಡಿ ಬೌಲಿಂಗ್ ಯೂನಿಟ್ ನೋಡ್ತು ಅಂದ್ರೆ ಫುಲ್ ಡಮ್ಮಿ ಮಾಡ್ತಾರೆ. ಬ್ಯಾಟಿಂಗ್ ಯೂನಿಟ್ ಅಲ್ಲಿ ಇವ್ರನ್ನ ಸಂಜು ಸ್ಯಾಮ್ಸನ್ ವರ್ಲ್ಡ್ ಕಪ್ ಗೆಲ್ಸಂತ ಪ್ಲೇಯರ್ ಡ್ರಾಪ್ ಮಾಡ್ತಾರೆ. ಅವ್ರಿಗೆ ಅವಕಾಶ ಸಿಗ್ತಾ ಇಲ್ಲ ಅಂದ್ರೂ ಕೂಡ ಡ್ರಾಪ್ ಮಾಡ್ತಾರೆ. ಅವ್ರು ಪ್ರೂವ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಂದ್ರೂ ಕೂಡ ಡ್ರಾಪ್ ಮಾಡ್ತಾರೆ. ಏನಿದು ಅಂತ ಕೂತ್ಕೊಂಡು ಇಂಡಿಯನ್ ಕ್ರಿಕೆಟ್ ಟೀಮ್ ಫ್ಯಾನ್ಸ್ಗಳು ಯೋಚನೆ ಮಾಡುವಂತ ಅವಸ್ಥೆಗೆ ತಂದು ಇಟ್ಟಿದ್ದಾರೆ ಇಂಡಿಯನ್ ಟೀಮ್ನ. ಇವಾಗ ಗಂಭೀರ್ ಅಣ್ಣ ಜೊತೆಗೆ ಸೆಲೆಕ್ಷನ್ ಕಮಿಟಿ ಅವರೆಲ್ಲ ಸೇರ್ಕೊಂಡು ಆ್ಯಂಡ್ ಆಬ್ವಿಯಸ್ಲಿ ಕ್ಯಾಪ್ಟನ್ ಕೂಡ ಖಂಡಿತ ಕೈವಾಡ ಎಲ್ಲ ಬಂದೇ ಬರುತ್ತೆ. ಅವರು ಸೆಲೆಕ್ಷನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಕ್ಯಾಪ್ಟನ್ ಕೂಡ ಹೇಳಲೇಬೇಕು, ಇವ್ರು ಬೇಕು ಅಂತ ಇವ್ರು ಹೇಳ್ತಾರೆ. ಆ್ಯಂಡ್ ಸೆಲೆಕ್ಷನ್ ಕಮಿಟಿಗೆ ಬಿಟ್ಟಿದ್ದು ಯಾರ್ಯಾರು ಬೇಕು ಏನೇನು ಕತೆ ಅಂತ. ಸೊ ಇವರು ಇವಾಗ ಅಂದ್ರೆ ಸಿಮ್ರಾನ್ ಸಿಂಗ್ನ ಎಳ್ಕೊಂಡಿರೋದು ನೋಡ್ತವ್ರೆ ಶ್ರೇಯಸ್ ಅಯ್ಯರ್ ಇಂದನೇ ಇದು ಹೋಗಿದೆ ಅಂತ ಕಾಣಿಸ್ತೈತೆ. ಇಲ್ಲ ಗುರು, ಸಿಮ್ರಾನ್ ಸಿಂಗ್ ಬೇಕು ನನಗೆ, ಸಿಮ್ರಾನ್ ಸಿಂಗ್ನ ಕಳಿಸೋ, ನಾನು ಏನಾರು ಒಂದು ಮಾಡ್ತೀನಿ ಟೀಮಿಗೆ. ನಾನು ಕೇಳಿದ್ ಕೊಡೋ ಗುರು, ನೀನು ನನ್ನ ಟೀಮ್ನಾಗ ಗೆಲ್ಲಿಸ್ತೀನಿ. ನೀನು ಏನೇನೋ ಕೊಟ್ಬಿಟ್ಟು ನನಗೆ ಟೀಮ್ನಾಗ ಗೆಲ್ಸೋ ಅಂತಂದ್ರೆ ಹಂಗೆ ಆಗೋದಿಲ್ಲ. ಅದು ನಾನು ಕೇಳಿದ್ನ ಕೊಡು ಅನ್ನೋ ಥರ ಕೇಳ್ಬಿಟ್ಟು ಹಾಕಿಸ್ಕೊಂಡ್ರ ಥರ ಕಾಣಿಸ್ತಾ ಇತ್ತು. T20 ರೆವಲ್ಯೂಷನ್ ಅಂತ ಮಾತಾಡ್ತಾ ಇದ್ವಿ ನಾವು 2024 2026 ವರ್ಗು ಕೂಡ. ಯಂಗ್ ಟೀಮ್ ಇದೆ, ಎಕ್ಸ್ಪೀರಿಯನ್ಸ್ ಇರೋರು ಅಂತೆಲ್ಲ ಸ್ವಲ್ಪನೇ ಹೋಗ್ತಾ ಇದ್ದಾರೆ. ಯಾರು ಎಕ್ಸ್ಪೀರಿಯನ್ಸ್ ಇರೋರು ಇಲ್ಲ ಇವಾಗ. ಸ್ವಲ್ಪ ಎಕ್ಸ್ಪೀರಿಯನ್ಸ್ ನೋಡಿ, ಸೂರ್ಯಕುಮಾರ್ ಯಾದವ್ ಇದ್ರು, ಸಂಜು ಸ್ಯಾಮ್ಸನ್ ಇದ್ರು, ಸೊ ನೋಡಿ ಅಕ್ಷರ್ ಪಟೇಲ್ ಇದ್ರು. ಸೊ ಈ ಥರ ಎಕ್ಸ್ಪೀರಿಯನ್ಸ್. ಹೌದು ಬುಮ್ರಾ ಇದ್ದಾರೆ ಇಲ್ಲ ಅಂತ ಹೇಳ್ತಾರೆ, ಅವರೆಲ್ಲ ಹೊರಟೋಗ್ಬಿಟ್ರು ಅಂತ ಹೇಳ್ತಿಲ್ಲ. ಸೊ ಬರ್ಬೋದು ಮತ್ತೆ ಇಂಡಿಯನ್ ಟೀಮಿಗೆ. ನೋಡಿ ಇದು ಫುಲ್ ಕಂಪ್ಲೀಟ್ಲಿ ಯಂಗ್ ಟೀಮ್. ಇದು ಕಂಪ್ಲೀಟ್ಲಿ ಯಂಗ್ ಅಂಡ್ ಎನರ್ಜೆಟಿಕ್ ಟೀಮ್. ಶ್ರೇಯಸ್ ಅಯ್ಯರ್ ಮತ್ತೆ ವರುಣ್ ಚಕ್ರವರ್ತಿ ಇಬ್ಬರನ್ನ ಸ್ವಲ್ಪ ಬಿಡ್ತು ಅಂತಂದ್ರೆ ಕಂಪ್ಲೀಟ್ಲಿ ಯಂಗ್ ಅಂಡ್ ಎನರ್ಜೆಟಿಕ್ ಟೀಮ್ ಇದೆ. ಸೊ ನೋಡೋಣ ಏನು ಪ್ರೂವ್ ಮಾಡ್ತಾರೆ ಜಿಂಬಾಬ್ವೆ ಸೀರೀಸ್ ಅಲ್ಲಿ ಅಂತ. ಮತ್ತೊಂದು ಐರ್ಲೆಂಡ್ ಸೀರೀಸ್ ಆಗದೆ ಇದ್ರೆ ಅಂತ ಬೇಡ್ಕಂತೀವಿ ಅಷ್ಟೇನೆ. ಯಾಕಂದ್ರೆ ಯಾವ್ದು ಕೂಡ ಇವಾಗ ಲೈಟಾಗಿ ತಗೊಳ್ಳೋ ಅಂತ ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ಅಲ್ಲಿಗೆ ಕಳ್ಸ್ಕೊಂಡ್ ಬಿದ್ದಿದ್ವಿ ನಾವು ಇಂಡಿಯನ್ ಕ್ರಿಕೆಟ್ ಟೀಮ್ ಅವರು. ಅಷ್ಟು ಲೋಯೆಸ್ಟ್ ಪಾಯಿಂಟ್ T20s ಅಲ್ಲಿ ರೀಚ್ ಆಗೋಗ್ಬಿಟ್ಟಿದ್ವಿ. ಹೌದು 4 ಮ್ಯಾಚ್ ಆಗಿರ್ಬೋದು, ವರ್ಲ್ಡ್ ಕಪ್ ಆದ ನಂತರ ಒಂದು 4 ಮ್ಯಾಚೇ ಆಗಿರ್ಬೋದು, ಬಟ್ ಆದ್ರೂ ಕಳಿಸ್ಕೊಂಡು ಬಿದ್ದಿದ್ದೀವಿ, ಅದನ್ನ ಒಪ್ಕೊಳ್ಳೇಬೇಕು. ಸೊ ಇಲ್ಲಿಂದ ಆಚೆ ಹೆಂಗೆ ನಿಂತ್ಕೊಂತಾರೆ ಅನ್ನೋದನ್ನೇ ಮೇಯ್ನ್, ಅನ್ನೋದನ್ನೇ ಪಾಯಿಂಟ್. ನೋಡೋಣ ಅದೇನು ಮಾಡ್ತಾರೆ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿಲಿ ಅಂತ.